ಒಂದು ಈಗ ನಿನ್ನೆ ತಾನೇ ಮೊನ್ನೆದು ಆಷಾಢ ಮುಗಿದಿದೆ. ನಿನ್ನೆಯಿಂದ ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ. ಈ ಶ್ರಾವಣ ಮಾಸದಿಂದ ಈ ದೀಪಾವಳಿವರೆಗೂ ಈ 4 ತಿಂಗಳು ತುಂಬಾ ವಿಶಿಷ್ಟ ದಿನಗಳು ನಮ್ಮ ಹಿಂದೂ ಮಾನ್ಯತೆ ಪ್ರಕಾರ. ಅದರಲ್ಲಿ ಮೊದಲನೇದಾಗಿ ಇವತ್ತು 14 ಆಗಸ್ಟ್, ನಾಳೆ 15 ಆಗಸ್ಟ್ 80ನೇ ವರ್ಷ ಸ್ವತಂತ್ರ ದಿನಾಚರಣೆ ಆಚರಿಸ್ತದೆ. ಆ ಒಂದು ಇಂಡಿಪೆಂಡೆನ್ಸ್ ಡೇಗೋಸ್ಕರ ಹೈಯರ್ ಕಡೆಯಿಂದ ವಿಶೇಷ ಕೊಡುಗೆಗಳು ಮತ್ತೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಆಫರ್ ಮಾಡ್ತಾ ಇದ್ದೀವಿ. ಆ ಆಫರು ಇವತ್ತಿಂದ 20ನೇ ತಾರೀಕುವರೆಗೂ ಅನ್ವಯಿಸುತ್ತೆ. ನಾವು ಮಲ್ಲೇಶ್ವರಂ ಮತ್ತು ಮಲ್ಲೇಶ್ವರಂ ನಿಯರ್ ಬೈ ಕಸ್ಟಮರ್ನ ಇನ್ವೈಟ್ ಮಾಡ್ತಾ ಇದ್ವಿ. ನಮ್ಮ ಶೋರೂಮ್ ಬಂದು ನಮ್ಮ ಪ್ರಾಡಕ್ಟ್ನ ಡೆಮೋ ತಗೊಳ್ಳಿ, ಪರ್ಚೇಸ್ ಮಾಡಿ ಈ ಒಂದು ಆಫರ್ಸ್ನ ಸದುಪಯೋಗ ಪಡಿಸ್ಕೊಳ್ಳಿ. ಕ್ಯಾಶ್ ಬ್ಯಾಕ್ ಇದೆ, ಪ್ರತಿಯೊಂದು ಫೆಸಿಲಿಟೀಸು ಈ ಒಂದು ಸ್ವತಂತ್ರ ದಿನಾಚರಣೆಗೋಸ್ಕರ ನಾವು ನಮ್ಮ ಕಂಪನಿಯಿಂದ ಎಲ್ಲ ಕಸ್ಟಮರ್ಗೂ ಆಫರ್ ಮಾಡ್ತೇವೆ. ಒಂದು ನಾವು ಹೇಳಕ್ಕೆ ಇಷ್ಟಪಡ್ತೀನಿ, ಹೈಯರ್ ಪ್ರಾಡಕ್ಟ್ ನಾವು ನಮ್ಮ ಒಂದು ಫಿಲಾಸಫಿನೇ ಕಸ್ಟಮರಿಗೆ ಬೆಸ್ಟ್ ಪ್ರಾಡಕ್ಟ್ ಕೊಡಬೇಕು ಅಂತ. ಹೈಯರ್ ಪ್ರಾಡಕ್ಟ್ ಯೂಸ್ ಮಾಡಬೇಕಾದ್ರೆ ಅವ್ರಿಗೆ ಯಾವುದೇ ಥರ ಒಂದು ಇಶ್ಯೂಸ್ ಬರೋದಿಲ್ಲ. ಆದರೂ ಎಲೆಕ್ಟ್ರಾನಿಕ್ಸ್ ಮತ್ತು ಅಪ್ಲೈನ್ಸಸ್ಸು ಅದರದೇ ಆದ ವೇರಿಯಂಟರ್ ಇರುತ್ತೆ. ಓಕೆ, ಯೂಸ್ ಮಾಡ್ತಾ ಮಾಡ್ತಾ ಅದಕ್ಕೆ ಸರ್ವಿಸ್ ಬೇಕಾಗುತ್ತೆ. ನಮ್ಮ ಪ್ರತಿಯೊಂದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದ್ರೆ ಬೆಂಗಳೂರಲ್ಲಿ ನಮ್ಮದೇ ಆದ ಒಂದು ಸರ್ವಿಸ್ ಸೆಂಟರ್ ಸೆಟಪ್ ಇದೆ. ನಮ್ಮದು ಬೆಂಗಳೂರಲ್ಲಿ ಈಗ 3 ಸರ್ವಿಸ್ ಸೆಂಟರ್ ಇದೆ. ಪ್ರತಿಯೊಬ್ಬ ಸರ್ವಿಸ್ ಇಂಜಿನಿಯರು ಕಂಪ್ನಿಯಿಂದ ಅಪಾಯಿಂಟ್ ಆಗಿರ್ತಾನೆ. ಪ್ರತಿಯೊಂದು ಕಾಲ್ನು ನಾವು ಬೆಳಿಗ್ಗೆ ಮಾನಿಟರ್ ಮಾಡಿ ನಮ್ಮ ಟೆಕ್ನಿಷಿಯನ್ನ ಮನೆ ಕಳಿಸ್ತೀವಿ. ಮತ್ತು ಈ ಸ್ವತಂತ್ರ ದಿನಾಚರಣೆಗೋಸ್ಕರ ಕೆಲವು ಪ್ರಾಡಕ್ಟ್ ಮೇಲೆ ನಾವು ಅಡಿಷನಲ್ ವ್ಯಾರಂಟಿ ಕೂಡ ಕೊಡ್ತಾ ಇದ್ದೀವಿ. ಅದು ಕೂಡ ಒಂದು ಬೆನಿಫಿಟ್ ಫಾರ್ ದಿಸ್ ಇಂಡಿಪೆಂಡೆನ್ಸ್ ಡೇ. ಇದರ ಮೊದಲನೇ ಉದ್ದೇಶ ಇಲ್ಲಿ ನಮ್ಮ ಒಂದು ಮಲ್ಲೇಶ್ವರಂ ಸುತ್ತಮುತ್ತ ಜನಗಳಿಗೆ ನಮ್ಮ ಒಂದು ಹೈಯರ್ನ ಹೊಸ ಒಂದು ಪ್ರಾಡಕ್ಟ್ ಏನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಅದು LED ಆಗಿರ್ಬೋದು, ಅಥವಾ ಹೊಸ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಅಥವಾ ನಮ್ಮ ಒಂದು ರೆಫ್ರಿಜರೇಟರ್ ಆಗಿರ್ಬೋದು, ಅದೆಲ್ಲ ಒಂದು ಪ್ರಾಡಕ್ಟ್ನ ಇಲ್ಲಿ ಜನಕ್ಕೆ ಒಂದು ಅವಕಾಶ ಸಿಗಲಿ, ಇಲ್ಲೇ ಬಂದು ನೋಡಿ, ಇಲ್ಲಿಂದ ಬೇರೆ ಒಂದು ಏರಿಯಾಗೆ ಹೋಗಿ ನೋಡಬೇಕು ಅಂತ ಒಂದು ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ಒಳ್ಳೆಯ ಉದ್ದೇಶದಲ್ಲಿ ಇದೇ ಏರಿಯಾದಲ್ಲಿ ನಾವು ಸ್ಟಡಿ ಮಾಡಿದ ಪ್ರಕಾರ ನಮ್ಮ ಒಂದು ಹೈಯರಿಗೆ ಈ ಮಲ್ಲೇಶ್ವರಂ ಸರೌಂಡಿಂಗಲ್ಲಿ ಒಂದು ಒಳ್ಳೆ ಡಾಟಾ ಬೇಸ್ ಇದೆ. ಸುಮಾರು ಜನ ಕಸ್ಟಮರು ನಮಗಿದ್ದಾರೆ ಇಲ್ಲಿ. ಆ ಕಸ್ಟಮರ್ ಇನ್ನೂ ಸ್ವಲ್ಪ ಒಂದು ಹೆಲ್ಪ್ ಆಗಲಿ ಅಂತ ಒಂದು ಉದ್ದೇಶದಲ್ಲಿ ನಾವು ಈ ಶೋರೂಮ್ ಇಲ್ಲಿ ಓಪನ್ ಮಾಡಿದ್ವಿ. ಆದಿತ್ಯ ರಿಟೇಲ್ ಅನ್ನೋರು ಈಗ ಆಲ್ರೆಡಿ 8 ವರ್ಷದಿಂದ ಈ ಉದ್ಯಮದಲ್ಲಿ ಇದ್ದಾರೆ. ಅವರು ಬೇರೆ ಬೇರೆ ಒಂದು ಬ್ರ್ಯಾಂಡ್ ಜೊತೆ ಅಸೋಸಿಯೇಟ್ ಆಗಿದ್ದಾರೆ. ಅವರು ನಮ್ಮನ್ನು ಅಪ್ರೋಚ್ ಮಾಡಿದಾಗ ಅವ್ರ ಬಗ್ಗೆ ನಾವು ಒಂದು ಸರ್ವೆ ಮಾಡಿದ್ವಿ. ಅವರು ಒಂದು ಬಿಸ್ನೆಸ್ ಮಾಡೋ ಒಂದು ಎಥಿಕ್ಸ್ ಆಗಿರ್ಬೋದು, ಏನಾಗಿದೆ ಅಂದರೆ ಈ ಒಂದು ಬಿಸ್ನೆಸ್ಸಲ್ಲಿ ಕಸ್ಟಮರಿಗೆ ಯಾವ ಥರ ಒಂದು ಸರ್ವಿಸ್ ಕೊಡ್ತಾರೆ, ಓಕೆ, ಯಾವ ಥರ ಒಂದು ಕಸ್ಟಮರ್ನ ಟೇಕ್ ಕೇರ್ ಮಾಡ್ತಾರೆ ಆಫ್ಟರ್ ಪ್ರಾಡಕ್ಟ್ ಸೇಲ್ ಮಾಡಿದ್ಮೇಲೆ, ಅದೆಲ್ಲ ಸರ್ವೆ ಮಾಡಿದಾಗ ಅವರು ಮಾಡೋ ಒಂದು ಬಿಸ್ನೆಸ್ ರೀತಿ ನಮ್ಮ ಒಂದು ಬ್ರ್ಯಾಂಡಿಗೆ ಅಸೋಸಿಯೇಟ್ ಆಗಿ ಕಾಣಿತು. ಹಾಗಾಗಿ ಇವರು ನಮಗೆ ಸರಿ ಹೋಗುತ್ತಾರೆ ಅಂತ ಅವ್ರ ಜೊತೆ ನಾವು ಒಂದು ಪಾರ್ಟ್ನರ್ಶಿಪ್ ಆಗಿ ಈ ಒಂದು ಶೋರೂಮ್ನ ಮಲ್ಲೇಶ್ವರಂ ಓಪನ್ ಮಾಡಿದ್ದೀವಿ.